ಓಂ ಸಾಯಿ ಗುರುಭ್ಯೋ ನಮಃ. ನಮಸ್ತುಭ್ಯಂ. ಈ ಕಾರ್ಯಕ್ರಮ ವೀಕ್ಷಣೆ ಮಾಡುವಂಥ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ನನ್ನ ಹಾರ್ದಿಕ ಶುಭಾಶಯಗಳು. ವಿಶೇಷತೆಯಲ್ಲಿ ವಿಶೇಷ ಏನು, ವಾಸ್ತು ದೋಷ ಅನಾರೋಗ್ಯಕ್ಕೆ ಕಾರಣವಾಗುತ್ತಾ ಅಂತ ಒಂದು ಪ್ರಶ್ನೆ ಬಂದಿದೆ ಇಲ್ಲಿ. ವಾಸ್ತು ದೋಷ ಅನಾರೋಗ್ಯಕ್ಕೆ ಕಾರಣವಾಗುತ್ತಾ? ನಾವು ಜನರಲ್ ಟಾಪಿಕನ್ನು ಸ್ವಲ್ಪ ಡಿಸ್ಕಸ್ ಮಾಡೋಣ. ಏನು ಜನರಲ್ ಟಾಪಿಕ್ ಅಂದರೆ, ದ ಡಿಸೀಸಸ್ ಕಾಸ್ ಬಿಕಾಸ್ ಆಫ್ ಬ್ಯಾಡ್ ಥಾಟ್ಸ್ ಅಂತ ಹೇಳ್ತಾನೆ. ಅಂದರೆ ಅನಾರೋಗ್ಯ ಉಂಟಾಗಲಿಕ್ಕೆ ಬಹಳ ಮುಖ್ಯವಾದ ವಿಚಾರ ಏನಂದರೆ, ನಮ್ಮ ನೆಗೆಟಿವ್ ಥಾಟ್ಸ್, ಕೆಟ್ಟ ಆಲೋಚನೆಗಳು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತವೆ. ಇದು ಶತಸಿದ್ಧ, ಯಾರು ನೋಬಡಿ ಕ್ಯಾನ್ ಆಬ್ಜೆಕ್ಟ್ ದಿಸ್. ಎರಡನೇ ಪ್ರಶ್ನೆ, ಹಾಗಿದ್ದಲ್ಲಿ ನಮ್ಮ ಯೋಚನೆಗಳು ಪಾಸಿಟಿವ್ ಥಾಟ್ಸ್ ಆಗಿದ್ದರೆ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತಾ? ಡೆಫಿನೆಟ್ಲಿ ಇರುತ್ತೆ. ನೋಡಿ, ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ನಿಮಗೆ ನಾನು ವಿಶೇಷವಾಗಿ ಒಂದು ಯೂಟ್ಯೂಬಲ್ಲಿ ವಿಜುವಲೈಸೇಷನ್ ಅಂತ ಒಂದು ವರ್ಡನ್ನು ಟೈಪ್ ಮಾಡಿ. ವಿಜುವಲೈಸೇಷನ್ ಅದು ಕನ್ನಡದಲ್ಲಿದೆ, ಇಂಗ್ಲೀಷ್ನಲ್ಲಿದೆ, ತೆಲುಗು, ಬೇಕಾದಷ್ಟು ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಎಲ್ಲ ಇದೆ. ಆ ವಿಜುವಲೈಸೇಷನ್ನಲ್ಲಿ ನೀನು ಯಾರು, ನೀನು ಹೇಗಿರಬೇಕು, ನಿನ್ನ ದೇಹ ಅಂದ್ರೇನು, ನೀನು ಮೈಂಡ್ ಅಂದ್ರೇನು, ನಿನ್ನ ಸಬ್ಕಾನ್ಷಿಯಸ್ ಮೈಂಡ್ ಅಂದ್ರೇನು, ಹೇಗೆ ಸಬ್ಕಾನ್ಷಿಯಸ್ ಮೈಂಡನ್ನು ಕಂಟ್ರೋಲ್ ಮಾಡಬೇಕು, ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಆರ್ಡರ್ ಕೊಡುತ್ತೆ, ಎಲ್ಲದೂ ಡಿಸ್ಕಷನ್ಸ್ ಇರುತ್ತೆ ಅದರಲ್ಲಿ. ಕೇವಲ ನೀವು ಒಂದು ವಾರ ಕಾರ್ಯಕ್ರಮವನ್ನು ನೋಡಿದರೆ ಎಂಥ ಕ್ಯಾನ್ಸರ್ ರೋಗಿಯಾಗಿದ್ದರೂ ಕೂಡ ಅವನಿಗೆಷ್ಟು ಬಲವಾದ ನಂಬಿಕೆ ಬರುತ್ತಂದರೆ, ಕ್ಯಾನ್ಸರ್ ಈಸ್ ನಾಟ್ ಎಟ್ ಆಲ್ ಎ ಡಿಸೀಸ್, ಕ್ಯಾನ್ಸರ್ ಅನ್ನೋದು ಒಂದು ರೋಗನೇ ಅಲ್ಲ ಅನ್ನೋ ಸ್ಥಿತಿಗೆ ಬಂದುಬಿಡ್ತಾನೆ. ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಆ ವಿಜುವಲೈಸೇಷನ್ ಅರ್ಥ. ಇಲ್ಲಿ ಈ ಕೆಲವೊಂದು ಗ್ರಂಥಿಗಳು, ದೇರ್ ಆರ್ ಸರ್ಟನ್ ಹಾರ್ಮೋನ್ಸ್, ದೇ ಆರ್ ರಿಲೀಸಿಂಗ್ ಫ್ರಮ್ ಬ್ರೈನ್ ಅಂಡ್ ದೇ ಆರ್ ಡೈರೆಕ್ಟ್ಲಿ ಎಂಟರ್ಸ್ ಇನ್ ಟು ದಿ ಬ್ಲಡ್ ಸ್ಟ್ರೀಮ್. ಆ ಹಾರ್ಮೋನು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡುತ್ತೆ. ಹಾರ್ಮೋನ್ ಅಂದರೆ ಏನು? ಇಟ್ಸ್ ಎ ಕೆಮಿಕಲ್ ಆ್ಯಕ್ಚುಲಿ. ನಿನ್ನ ಪಾಸಿಟಿವ್ ಥಾಟ್ಸ್ ನಿನ್ನಲ್ಲಿದ್ದಾಗ ರಿಲೀಸ್ ಆಗುವಂಥ ಹಾರ್ಮೋನ್ ಏನಿದೆಯಲ್ಲ, ನಿನ್ನ ದೇಹದಲ್ಲಿ ಎಂಥ ರೋಗ ಇದ್ದರೂ ಕೂಡ ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಪಾಸಿಟಿವ್ ಥಾಟ್ಸ್ ಇದ್ದಾಗ ಆ ಥರ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಬ್ರೈನ್ ಸೆಲ್ಸಿಂದ. ನೆಗೆಟಿವ್ ಥಾಟ್ಸ್ ಇತ್ತು ಅಂದರೆ ಸ್ವಲ್ಪ ರೋಗ ಇದ್ದರೂ ಕೂಡ ಅದು ಉಲ್ಬಣವಾಗುವಂಥ ಸ್ಥಿತಿಯನ್ನು ತಂದುಕೊಡುವಂತಹ ಕೆಮಿಕಲ್ಸ್ ರಿಲೀಸ್ ಆಗ್ತವೆ ದೇಹದಲ್ಲಿ. ಸೊ ಇದು ನಮ್ಮ ಒಂದು ಬಾಡಿ ಸ್ಟ್ರಕ್ಚರ್. ಇದು ಅರ್ಥಾತ್ ಏನು? ಟ್ರೈ ಟು ಕೀಪ್ ಅಪ್ ಪಾಸಿಟಿವ್ ಥಾಟ್ಸ್ ಅಂತ ಒಂದು ಸಬ್ಜೆಕ್ಟ್ ಅದು ತೆಗೆದಿಡ್ತೀನಿ. ಎರಡನೇ ಸಬ್ಜೆಕ್ಟಿಗೆ ಬರ್ತೀನಿ. ವಾಸ್ತು ನಮ್ಮ ದೇಹದ ಆರೋಗ್ಯವನ್ನು ಅಥವಾ ಅನಾರೋಗ್ಯವನ್ನು ಉಂಟು ಮಾಡುತ್ತಾ? ಡೆಫಿನೆಟ್ಲಿ ಬರುತ್ತೆ. ಡೆಫಿನೆಟ್ಲಿ ಸೈಂಟಿಫಿಕಲಿ ಪ್ರೂವ್ಡ್ ಅಂತ ಹೇಳ್ತಾರೆ ಇದನ್ನು. ದೇರ್ ಇಸ್ ಅ ವರ್ಡ್ ಕಾಲ್ಡ್ ಆಸ್ ಜಿಯೋಪಥಿಕ್ ಸ್ಟ್ರೆಸ್ ಅಂತ. ಒಂದು ಶಬ್ದ ಇದೆ, ಜಿಯೋಪಥಿಕ್ ಸ್ಟ್ರೆಸ್ ಅಂತ. ಏನಿದು ಜಿಯೋಪಥಿಕ್ ಸ್ಟ್ರೆಸ್ ಅಂದರೆ, ಭೂಗರ್ಭದಿಂದ ಉಂಟಾಗುವಂಥ ಅಪ್ವರ್ಡ್ ಥ್ರಸ್ಟ್, ಅಂದರೆ ಭೂಗರ್ಭದಿಂದ ಉಂಟಾಗುವಂಥ ಮೇಲ್ ಬಲ. ಇದು ಹೇಗೆ ಉಂಟಾಗುತ್ತೆ, ಹೇಗಿರುತ್ತೆ, ಇದರಿಂದ ನಮ್ಮ ಆರೋಗ್ಯಕ್ಕೆ ಏನು ತೊಂದರೆ, ಮತ್ತು ಅಲ್ಲಿ ಯಾಕೆ ಮನೆ ಕಟ್ಟಬಾರ್ದಾ, ಕಟ್ಟಬೇಕಂದ್ರೆ ಏನು ಮಾಡಬೇಕು, ಇವೆಲ್ಲ ಕ್ರಿಯೆಗಳು. ಏನಿಲ್ಲ, ನಮ್ಮ ದೇಹದಲ್ಲಿ ಇರುವಂಥ ಪ್ರತಿಯೊಂದು ಸೆಲ್ಸ್ ಅಂತ ಹೇಳ್ತೀವಲ್ಲ, ಜೀವಕೋಶಗಳು, ಅವು ತಮ್ಮದೇ ಆದಂಥ ಫಂಕ್ಷನನ್ನು ಮಾಡ್ತಾ ಇರ್ತವೆ. ಯಾವಾಗ ಆ ಫಂಕ್ಷನ್ಗಳು ಡಿಫ್ರೆನ್ಸ್ ಆಗ್ತವೋ ಅಲ್ಲಿ ನಮಗೆ ಪ್ರಾಬ್ಲಮ್ ಇದೆ, ಕ್ಯಾನ್ಸರ್ಸ್ ಅಂತ ಒಂದು ಇದಿದೆ. ರೈಟ್, ಇಲ್ಲಿ ನಾನು ಮಾತಾಡ್ತಾ ಇರೋದು ಇವತ್ತು ಜಿಯೋಪಥಿಕ್ ಸ್ಟ್ರೆಸ್ ಅಂತಂದೇಳಿ. ಹೇಗೆ ಉಂಟಾಗುತ್ತೆ ಇದು ಅಂತ. ಈ ನಮ್ಮ ಭೂಗರ್ಭದ ಒಳಗಡೆ ಅನೇಕ ನೀರಿನ ನಾಲೆಗಳು, ಕ್ಯಾನಲ್ಸ್, ನೀರಿನ ಹರಿವು ಹೆಚ್ಚಾಗಿರುತ್ತೆ. ಅದು ಇಂತಲ್ಲೇ ಹೋಗ್ಬೇಕಂತೇನೆ, ಪೂರ್ವದಿಂದ ಪಶ್ಚಿಮ, ಪಶ್ಚಿಮದಿಂದ ಉತ್ತರ, ಉತ್ತರದಿಂದ ದಕ್ಷಿಣ, ಹೇಗೆ ಬೇಕಾದರೂ ಅದು ಇರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಇಲ್ಲಿ ನೀರಿನ
ಹರಿವು ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾ ಇದೆ. ಅದನ್ನು ಇನ್ನೊಂದು ಯಾವುದೋ ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವಂಥ ಒಂದು ನೀರಿನ ಏನು ಸ್ಟ್ರೀಮ್ ಅಲೆ ಇಂಟರ್ಸೆಕ್ಷನ್ ಆಯಿತು ಅಂದರೆ, ಒಂದಕ್ಕೊಂದು ಕ್ರಾಸ್ ಆಯಿತು ಅಂದರೆ ಅಲ್ಲಿ ಉಂಟಾಗುವಂಥ ಒತ್ತಡ ಅಂತ ಹೇಳ್ತೀವಿ, ಪ್ರೆಷರ್ ಪಾಯಿಂಟ್. ಅದು ಏನು ಮಾಡುತ್ತೆ, ಅದು ನೋಡಿ ಒಳಗಡೆ ಹರಿಯುವಂಥ ನೀರು ತುಂಬ ಬಿಸಿಯಾಗಿರುತ್ತೆ, ಶಾಖ, ಅದು ಪ್ರೆಷರ್ ಪಾಯಿಂಟ್ನ ಕ್ರಿಯೇಟ್ ಮಾಡುತ್ತೆ. ಅಲ್ಲಿಂದ ಉಂಟಾದಂತಹ ಶಕ್ತಿ ಅಂತ ಏನು ಹೇಳ್ತೀವಿ, ಪ್ರೆಷರ್ ಅಂತ ಹೇಳ್ತೀವಲ್ಲ, ಅದು ಅಪ್ವರ್ಡ್ ಥ್ರಸ್ಟ್ ಅಂತ, ಮೇಲ್ಮುಖ ಒತ್ತಡ ಅಂತ. ಅದು ಭೂಮಿಯನ್ನು ಮೇಲಕ್ಕೆ ಒತ್ತುತ್ತಾ ಇರುತ್ತೆ, ಈ ಥರ ಪ್ರೆಷರೈಸ್ಡ್. ಸೊ ಎರಡನೇದು ಏನಂದರೆ, ಅಲ್ಲಿ ಇರುವಂಥ ಶಾಖ ಏನಿದೆಯಲ್ಲ ಅದು ಕನ್ವೆಕ್ಷನಲ್ ಕರೆಂಟ್ ಅಂತ, ಅಂದರೆ ಬಿಸಿ ಮೇಲೆ ಹೋಗುತ್ತೆ, ತಣ್ಣಗಾಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ, ಹೀಗೆ ಕನ್ವೆಕ್ಷನಲ್ ಕರೆಂಟ್. ಇದು ಭೂಮಿಯ ಅಂತರಾಳದಲ್ಲಿ ನಡೆಯುವಂಥ ಒಂದು ಕ್ರಿಯೆಯಪ್ಪ. ಈ ರೀತಿ ಕ್ರಿಯೆ ಇರುವಂತಹ ಜಾಗದಲ್ಲಿ ನಾವೇನಾದರೂ ಸೈಟ್ ತಗೊಂಡು ಮನೆ ಕಟ್ಟಿದ್ವಿ, ಮನೆ ಕಟ್ಟಿ ತದನಂತರ ನಮ್ಮ ಹಣೆ ಬರ ಚೆನ್ನಾಗಿಲ್ಲ, ಆ ಯಾವುದು ಪಾಯಿಂಟ್ ಇದೆನೋ ಅದನ್ನು ಜಿಯೋಪಥಿಕ್ ಸ್ಟ್ರೆಸ್ ಅಂತ ಹೇಳಿದ್ನಲ್ಲ, ಈಗ ಒತ್ತಡ, ಆ ಪಾಯಿಂಟ್ ಇದೆನೋ ಆ ಪಾಯಿಂಟಲ್ಲೇ ನಾವು ಬೆಡ್ರೂಮನ್ನು ಕಟ್ಟಿದ್ದೀವಿ, ಆ ಬೆಡ್ರೂಮಲ್ಲಿ ನಾವು ಮಲಗ್ತಾ ಇದ್ದೀವಿ ಅಂದರೆ 100% ಬರ್ಕೊಳ್ಳಿ, ಮನೆ ಕಟ್ಟಿದ ವಿತಿನ್ ಮ್ಯಾಟ್ರ್ ಆಫ್ 3 years ಒಳಗಡೆ ನಿಮ್ಮ ಆರೋಗ್ಯ ಕ್ಷೀಣಿಸ್ತಾ ಹೋಗುತ್ತೆ. ಸೊ ಅದು ಇಟ್ ವಿಲ್ ಡೆವಲಪ್ ದ ಕ್ಯಾನ್ಸರ್ ಸೆಲ್ಸ್. ಇದು ಏನೇನೋ ನೀವು ಹೇಳ್ತೀರ ಕಥೆಗಳಿವು ಅಂತ, ಬೇಡ ಬಿಡಿ. ಎಲ್ಲಾದರೂ ರೋಡಲ್ಲಿ ಹೋಗಬೇಕಾದ್ರೆ ಕೆಲವೊಂದು ಗಿಡಗಳನ್ನ ನೋಡಿ ನೀವು, ಅವು ಹೆಚ್ಚಾಗಿ ಬೆಳೆಯೋದಿಲ್ಲ, ಮರದ ತುಂಬ ಎಲ್ಲ ಗಂಟುಗಳ ಥರನೇ ಇರುತ್ತೆ, ಗಂಟುಗಳು ಇರುತ್ತೆ. ಅದಕ್ಕೆ ಹೆಚ್ಚಾಗಿ ಸಿಡಿಲು ಕೂಡ ಹೊಡಿತಾ ಇರುತ್ತೆ. ಕಾರಣ ಏನಂದರೆ ಅದರ ಕೆಳಗೆ ಭಾಗದಲ್ಲಿನೇ ಈ ಜಿಯೋಪಥಿಕ್ ಸ್ಟ್ರೆಸ್ ಅಂತ ಇರುತ್ತೆ, ಒತ್ತಡ ಇದ್ದೇ ಇರುತ್ತೆ ಅಲ್ಲಿ. ಅಂಥ ಪಾಯಿಂಟಲ್ಲಿ ಏನಾದರೂ ಮರ ಇದ್ರೂ ಕೂಡ ಅದು ಉದ್ಧಾರ ಆಗಲ್ಲ. ಇಂಥ ಗಿಡಗಳನ್ನ ನೀವು ಬೇಕಾದಷ್ಟು ನೋಡಿದ್ದೀರ ನೀವು. ಸೊ ಸೇಮ್ ಟೈಪ್ ಆಫ್ ಎನರ್ಜಿ ನಮ್ಮ ಮನೆ ಒಳಗಡೆ ಇತ್ತು, ಅಲ್ಲೇ ನಾವು ಮಲಗ್ತಾ ಇದ್ದೀವಿ. ನಾವು ಮಕ್ಕಳು ಯಾರಾಗಲಿ ಮಲಗ್ತಾ ಇರಲಿ, ಡೆಫಿನೆಟ್ಲಿ ಅನಾರೋಗ್ಯಕ್ಕೆ ನೀವು ತುತ್ತಾಗ್ತೀರ. ಇದು ಒಂದು ವಿಶಿಷ್ಟ ಇದೆ. ಹಾಗಿದ್ದಲ್ಲಿ ಈ ಒಂದು ಜಿಯೋಪಥಿಕ್ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡುವಂಥ ಸಾಧನಗಳು ಏನಾದರೂ ಇದಾವ ಅಂತಂದರೆ ಇದ್ದಾವೆ, ಇಲ್ಲ ಅಂತಲ್ಲ. ಆದರೆ ಅಲ್ಲಿರುವಂಥ ಆ ಪ್ರೆಷರ್ ಪಾಯಿಂಟ್ ಕೆಪಾಸಿಟಿ ಎಷ್ಟಿದೆ ಅಂತ ನೋಡಬೇಕು. ಪ್ರೆಷರ್ ಇದೆಯಲ್ಲ, ಆ ಒತ್ತಡದ ಕೆಪಾಸಿಟಿ ಎಷ್ಟಿದೆ ಅಂತ ನೋಡಬೇಕು. ಅದು ನೋಡಲಿಕ್ಕೋಸ್ಕರನೇ ಅನೇಕ ಮೆಷಿನರೀಸ್ ಇದೆ. ಸೊ ನಿಮಗೆ ಗೊತ್ತಿರುವಂತೆ ನನ್ನ ಟಿ ವಿ ಕಾರ್ಯಕ್ರಮಗಳಲ್ಲೆಲ್ಲ ಕಡೆಯೂ ತೋರಿಸಿದ್ದೀನಿ, ಯೂಟ್ಯೂಬಲ್ಲಿ ಬೇಕಾದಷ್ಟು ಹಾಕ್ಬಿಟ್ಟಿದ್ದೀನಿ. ಜಿಯೋಪಥಿಕ್ ಸ್ಟ್ರೆಸ್ಸನ್ನು ಅಳೆಯುವಂತಹ ಒಂದು ಯೂನಿವರ್ಸಲ್ ಸ್ಕ್ಯಾನರ್ ಅಂತ ಇದೆ. ಅದನ್ನು ತಗೊಂಡೋಗಿ ಅಲ್ಲಿ ಚೆಕ್ ಮಾಡಿದ್ದೇ ಆಯಿತು ಅಂದರೆ ಅಲ್ಟಿಮೇಟ್ಲಿ ಯಾವ ಒಂದು ಒತ್ತಡದ ಶಕ್ತಿ ಎಷ್ಟಿದೆ ಅಂತ ಅದನ್ನು ಕಂಡುಹಿಡಿಬೋದು. ಅದನ್ನು ಪರಿಹಾರ ಮಾಡೋದು ಹೇಗೆ? ಸೊ ಕನ್ವೆಕ್ಷನಲ್ ಕರೆಂಟ್ ಅಂತ ಹೇಳಿದ್ನಲ್ಲ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ, ಮತ್ತು ಆ ಪ್ರೆಷರೈಸ್ ಪಾಯಿಂಟ್ ಇದೆಯಲ್ಲ, ಆ ಪ್ರೆಷರೈಸ್ ಪಾಯಿಂಟನ್ನು, ಆ ಪ್ರೆಷರ್ನ ಕಡಿಮೆ ಮಾಡಲಿಕ್ಕೆ ಕೆಲವೊಂದು ಎಲೆಕ್ಟ್ರಾನಿಕ್ಸ್ ಸಾಧನಗಳಿದ್ದಾವೆ, ಮತ್ತು ಧಾರ್ಮಿಕ ಪರಂಪರೆಗೆ ಸಂಬಂಧಪಟ್ಟಂಥ ವಿಶೇಷವಾದಂತಹ ರತ್ನಗಳಿದ್ದಾವೆ. ರತ್ನಗಳು ಬಿಟ್ಟುಬಿಡಿ, ಬೇಡ. ಈ ಸ್ಫಟಿಕಗಳು ಮಾಲೆಗಳು ಕೇಳಿದ್ರಲ್ಲ, ಸ್ಫಟಿಕದ ಕಲ್ಲುಗಳಿದ್ದಾವಲ್ಲ, ಅವುಗಳಿಂದ ಕೂಡ ನಾವು ಅದನ್ನು ರಕ್ಷಣೆ ಮಾಡ್ಬೋದು. ಇಲ್ಲ, ಬೆಟರ್ ಟು ಚೇಂಜ್ ದಿ ಹೌಸ್. ತುಂಬ ಅಧಿಕವಾಗಿತ್ತು, ಯಾವುದಕ್ಕೂ ಕಂಟ್ರೋಲ್ ಸಿಗಲ್ಲ ಅಂದಾಗ ನೀವು ಅದನ್ನು ಮನೆಯನ್ನು ಬದಲಾವಣೆ ಮಾಡಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಅಟ್ಲೀಸ್ಟ್ ಬೆಡ್ರೂಮನ್ನಾದರೂ ಬದಲಾವಣೆ ಮಾಡಬೇಕು. ಯಾಕಂದರೆ ಆ ಪಾಯಿಂಟಲ್ಲಿ ಯಾವುದೇ, ನೀವು ಮನೇಲಿ ನಾಯಿ ಸಾಕಿದರೆ ಬೇಕಾದ್ರೆ ಆ ಪಾಯಿಂಟಲ್ಲಿ ಮಲಗಿಸಿ ಅದು ಮಲಗೋದಿಲ್ಲ. ಅಂಥ ಒಂದು ಸ್ಥಿತಿಗತಿಗಳನ್ನು ಅದು ತಂದು ಆರೋಗ್ಯವನ್ನು ಹಾಳು ಮಾಡುತ್ತೆ. ಸೊ ಈ ಜಿಯೋಪಥಿಕ್ ಸ್ಟ್ರೆಸ್ ಅನ್ನೋದು ಇಟ್ಸ್ ನಾಟ್ ಎ ವೆರಿ ಕಾಮನ್ ವರ್ಡ್, ಅದು ತುಂಬ ಹಾರಿಬಲ್ ವರ್ಡ್ ಅದು. ಅದಕ್ಕೆ ಮನೆ ಕಟ್ಟಿಸ್ಬೇಕಾದ್ರೆ ಮೊಟ್ಟ ಮೊದಲಿಗೆ ಭೂಮಿ ಶುದ್ಧೀಕರಣ ಅಂತ ಹೇಳ್ತೀವಿ ನಾವು. ಭೂಮಿಲಿ ನಕಾರಾತ್ಮಕ ಶಕ್ತಿ ಇದೆನೋ ಸಕಾರಾತ್ಮಕ ಶಕ್ತಿ ಇದೆನೋ, ಅದು ರಾಕ್ಷಸಿ ತತ್ವ, ದೈವ ತತ್ವ ಅಂತ ಹೇಳ್ತೀವಲ್ಲ, ಅದನ್ನು ಕಂಡಿಡ್ಲಿಕ್ಕೋಸ್ಕರನೇ ಎಲ್ಲ ಅನೇಕ ಮೆಷಿನರೀಸ್ಗಳಿದೆ ವಾಸ್ತುವಿನಲ್ಲಿ. ಸೊ ಅದನ್ನು ತಿಳ್ಕೊಂಡು ಮತ್ತು ಮಣ್ಣಿನ ಗುಣ ತಿಳ್ಕೊಂಡು, ಮಣ್ಣಿನ ಗುಣ ನಮ್ಮ ಒಂದು ಇದಕ್ಕೆ ಹೊಂದಾಣಿಕೆ ಆಗುತ್ತೋ ಇಲ್ವೋ, ಆಗದೇ ಇದ್ದರೆ ಏನು ಮಾಡಬೇಕು, ಇದೆಲ್ಲದಕ್ಕೂ ವಾಸ್ತು ಉತ್ತರಗಳನ್ನು ಕೊಡ್ತಾ ಹೋಗುತ್ತೆ. ಜಿಯೋಪಥಿಕ್ ಸ್ಟ್ರೆಸ್ ಅಂತ ಏನು ಹೇಳಿದ್ನಲ್ಲ, ಇದೇನಾದರೂ ಆಕಸ್ಮಿಕವಾಗಿ ನಿಮ್ಮ ಮನೆಯಲ್ಲಿತ್ತು ಅಂದರೆ ಅನಾರೋಗ್ಯ ಪೀಡಿತರಾಗುವಂಥ ಸಾಧ್ಯತೆಗಳು ಸಾಕಷ್ಟು ಇರ್ತವೆ. ಈಗಲೂ ಕೂಡ ಆ ಮನೆಗೆ ಹೋದ್ಮೇಲೆ ನನ್ನ ಆರೋಗ್ಯ ಚೆನ್ನಾಗಿದ್ದೆ, ನಾನು ಆ ಮನೆಗೆ ಹೋಗಿ ಆ ಒಂದು ಪರ್ಟಿಕ್ಯುಲರ್ ಸ್ಥಳದಲ್ಲಿ ನಾನು ಮಲಗ್ತಾ ಇರೋದ್ರಿಂದ ಉತ್ತಮವಾದ ನಿದ್ರೆ ಇಲ್ಲ, ಬರೀ ಕನಸುಗಳು, ಕೆಟ್ಟ ಕನಸುಗಳು, ಮತ್ತು ಆರೋಗ್ಯದಲ್ಲಿ ಎಲ್ಲೋ ಬದಲಾವಣೆಗಳು, ಇದ್ದಕ್ಕಿದ್ದ ಹಾಗೇ ವೇಟ್ ರೆಡ್ಯೂಸ್ ಆಗೋದು,
ಇವೆಲ್ಲವೂ ಆಯಿತು ಅಂದರೆ ಅಲ್ಲಿ ಜಿಯೋಪಥಿಕ್ ಸ್ಟ್ರೆಸ್ ಪಾಯಿಂಟ್ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಮಾಡಿದ ಮೇಲೆ ಆ ಮನೇಲಿ ಇರಬೇಕು, ಇರಬಾರ್ದು, ಅಥವಾ ಆ ಬೆಡ್ರೂಮನ್ನು ಬದಲಾವಣೆ ಮಾಡ್ಬೋದಾ, ಮಾಡ್ಬೋದು. ಅದ್ರ ಬದಲಾಗಿ ಆ ಬೆಡ್ರೂಮನ್ನು ಬೇರೆ ಯಾವುದಕ್ಕಾದ್ರೂ ಉಪಯೋಗಿಸ್ಬೋದು. ಅಥವಾ ನಾವು ಬೆಡ್ ಹಾಕಿದಲ್ಲಿ ಮಾತ್ರ ಜಿಯೋಪಥಿಕ್ ಸ್ಟ್ರೆಸ್ ಇದೆ ಅಂದರೆ ಅದನ್ನು ಬಿಟ್ಟು ಕನಿಷ್ಠ ಒಂದು 10 ಅಡಿಗಳ ಅಂತರದಲ್ಲಿ ನಾವು ಮಲ್ಕೋಬೋದು, ಇದನ್ನೂ ತೊಂದರೆ ಇಲ್ಲ. ಸೊ ಈ ರೀತಿಯಾದ ಕ್ರಿಯೆಗಳು ಈ ಜಿಯೋಪಥಿಕ್ ಸ್ಟ್ರೆಸ್ ಪಾಯಿಂಟನ್ನು ನಿಮಗೆ ಕೊಡ್ತಾ ಇರುತ್ತೆ. ಮುಂದಿನ ಕಾರ್ಯಕ್ರಮದಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಂಥ ಸಲಕರಣೆಗಳು ಹೇಗಿರ್ತವೆ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇರ್ತೀನಿ. ನೋಡ್ತಾ ಇರಿ ಕಾರ್ಯಕ್ರಮ. ಒಳ್ಳೆಯದಾಗಿ.